ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್. ಯುವರ್ ವಾಚಿಂಗ್ ಟ್ರೇಡಿಂಗ್ ಪರ್ಚಲ. ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂದರೆ, ಮಾರ್ಕೆಟ್ ನಾಳೆ ಯಾವ ಥರ ಓಪನ್ ಆಗುತ್ತೆ, ನಾಳೆ ಮಾರ್ಕೆಟ್ ಅನಾಲಿಸಿಸ್ ಯಾವ ಥರ ಇರುತ್ತೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲಸ್ ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ, ಮತ್ತು ಮೆಸೇಜು ಮಾಡ್ತಾ ಇದ್ದಾರೆ. ಪ್ಲಸ್ ತುಂಬ ಜನ ಟಿ ವಿಲೂ ಕೂಡ ನೀವು ನೋಡ್ತಾ ಇರ್ಬೋದು, ಯಾವುದೇ ನ್ಯೂಸ್ ಚಾನಲಲ್ಲಿ ಇದೆ ಇದು ಟ್ರೇಡಿಂಗ್ ರಿಲೇಟೆಡು. ಬಬಲ್ ಆಗಿದೆ, ಇನ್ನೇನು ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬೀಳುತ್ತೆ, 100 ಪಾಯಿಂಟ್ಸು ಇಲ್ಲ 1000-2000 ಪಾಯಿಂಟ್ಸ್ ಮಾರ್ಕೆಟ್ ಕೆಳಗೆ ಬೀಳುತ್ತೆ, ಬ್ಯಾಂಕ್ ನಿಫ್ಟಿ ಇನ್ನೊಂದು 5000 ಪಾಯಿಂಟ್ ಕೆಳಗೆ ಬೀಳುತ್ತೆ ಅಂತ ತುಂಬ ಜನ ನ್ಯೂಸಲ್ಲಿ. ಪ್ಲಸ್ ಏಷ್ಯನ್ ಮಾರ್ಕೆಟು ಮತ್ತು US ಮಾರ್ಕೆಟು ಓವರ್ ಬಾಟ್ ಆಗಿದೆ, ಇಲ್ಲಿಂದ ಮಾರ್ಕೆಟ್ ಬೀಳುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಬನ್ನಿ ನಿಮಗೆ ಅದು ಅನಾಲಿಸಿಸ್ ಮಾಡಿ ತಿಳಿಸ್ಕೊಡ್ತೀನಿ. ಮಾರ್ಕೆಟ್ ಇಲ್ಲಿಂದ ಬೀಳುತ್ತೋ ಇಲ್ಲಾಂದರೆ ಇನ್ನೂ ಮೇಲೆ ಹೋಗುತ್ತೋ ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ, ವಿತ್ ಲಾಜಿಕ್ ಆಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಇದು ವೀಕ್ಲಿ ಚಾರ್ಟು, ನೀವು ನೋಡ್ಬೋದು, ಇದು ವೀಕ್ಲಿ ಚಾರ್ಟು. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ನೋಡ್ಬೋದು, ಈ ಮಾರ್ಕೆಟಲ್ಲಿ ನಿಮಗೆ ಎಲ್ಲರೂ ಒಂದು ಕಡೆ ಸೆಲ್ಲಿಂಗ್ ಕಾಣ್ತಾ ಇದೆಯಾ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಓಕೆನಾ. ಸೆಲ್ಲಿಂಗ್ ಯಾವತ್ತು ಬರೋದಾದರೆ ಯಾವತ್ತು ಫಾಸ್ಟ್ ಇರುತ್ತೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಯಾರೇ ಟ್ರೇಡಿಂಗ್ ಮಾಡ್ತೀರಾ ಅವ್ರಿಗೆ ಗೊತ್ತಿರ್ಬೋದು, ಸೆಲ್ಲಿಂಗ್ ಯಾವತ್ತು ಫಾಸ್ಟ್ ಇರುತ್ತೆ, ಬೈಯಿಂಗ್ ಮಾತ್ರ ಸ್ಲೋ ಆ್ಯಂಡ್ ಸ್ಟಡಿ ಮೇಲೆ ಹೋಗುತ್ತೆ. ಪ್ಲಸ್ ನೀವು ಸೆಲ್ಲಿಂಗ್ ಏನಾರ ಬರಬೇಕು ಅಂದರೆ ಮಾರ್ಕೆಟು ಮೇಲ್ಗಡೆಯಿಂದ ಎಮ್ ಪ್ಯಾಟರ್ನ್ ಮಾಡಿರಬೇಕು. ಒಂದು ಮೇಲ್ಗಡೆ ಎಮ್ ಪ್ಯಾಟರ್ನ್ ಬರಬೇಕು, ಇಲ್ಲಾಂದರೆ ಯಾವ್ದಾರ ಲೋ ಇದ್ದರೆ ಆ ಸಿಂಗಲ್ ಡೇ ಲೋ ಏನಿರುತ್ತೆ ಕ್ಯಾಂಡಲು, ಅದ್ರ ಕೆಳಗಡೆ 2 ದಿನ ಮಾರ್ಕೆಟ್ ಟ್ರೇಡ್ ಆಗಿರಬೇಕು. ಆವಾಗ ಮಾತ್ರ ಮಾರ್ಕೆಟು ಟ್ರೆಂಡ್ ರಿವರ್ಸ್ ಆಗಿರುತ್ತೆ, ಇಲ್ಲಾಂದರೆ ಮೇಲ್ಗಡೆಯಿಂದ ಮಾರ್ಕೆಟ್ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ನೀವು ನೋಡ್ಬೋದು, ಇದು ವೀಕ್ಲಿ ಚಾರ್ಟಲ್ಲಿ ಲಾಸ್ಟ್ 3 ವೀಕಿಂದ ನೀವು ನೋಡ್ಬೋದು 45,000 ಏನಿದೆ ಅದನ್ನ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಮಾರ್ಕೆಟು ಕನ್ಸಿಡರ್ ಮಾಡಿ, ಯಾವಾಗ 45,000 ಮಾರ್ಕೆಟ್ ಬರ್ತಾ ಇದೆ ಅಲ್ಲಿಂದ ನೀವು ನೋಡ್ಬೋದು ಎಷ್ಟು ಸಲ ರಿಜೆಕ್ಟ್ ಆಗಿದೆ ಅಂತ, ಮೇಲ್ಗಡೆ ರಿವರ್ಸ್ ಆಗಿದೆ ಅಂತ. ಇದು ಫಸ್ಟ್ ಟೈಮು, ಸೆಕೆಂಡ್ ಟೈಮು, ಥರ್ಡ್ ಟೈಮ್, ಫೋರ್ತ್ ಟೈಮ್ ನೀವು ಮಾರ್ಕೆಟ್ ನೀವು 4 ಸಲ ಕೆಳಗಡೆಯಿಂದ ರಿಜೆಕ್ಷನ್ ಆಗಿ ಮೇಲೆ ಹೋಗ್ತಾ ಇದೆ ಅಂದರೆ ಅದನ್ನ ನೀವು ವೀಕ್ ಆಗಿ ಕನ್ಸಿಡರ್ ಮಾಡ್ತೀರಾ ಇಲ್ಲ ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡ್ತೀರಾ ಅಂತ ಕೆಳಗಡೆ ನೀವು ಕಮೆಂಟ್ ಮಾಡಿ. ನಾನೇನು ಕನ್ಸಿಡರ್ ಮಾಡ್ತೀನಿ ಅಂದರೆ ಇದು ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡ್ತೀನಿ. ಏನಕ್ಕೆ ಅಂದರೆ ಸೆಲ್ಲಿಂಗ್ ಯಾವತ್ತೂ ಫಾಸ್ಟು. 1 ಸಲ ಮಾರ್ಕೆಟು ಬೈಯರ್ಸ್ ಡಿಫೆಂಡ್ ಮಾಡ್ಬೋದು, 2 ಸಲ ಬೈಯರ್ಸು ಡಿಫೆಂಡ್ ಮಾಡ್ಬೋದು, 3 ಸಲ 4 ಸಲ ಎಲ್ಲ ಯಾವುದೇ ಕಾರಣಕ್ಕೂ ಬೈಯರ್ಸು ಡಿಫೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂದರೆ ಸೆಲ್ಲಿಂಗ್ ಫಾಸ್ಟ್ ಇರೋ ಕಾರಣಕ್ಕೆ ಬೈಯರ್ಸು ಅಷ್ಟು ಡಿಫೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಮಾರ್ಕೆಟ್ನ ಪ್ರತಿ ಸಲ ಸಪೋರ್ಟ್ ಬಂದಾಗಲೂ ಬೈಯರ್ಸು ಡಿಫೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ನೀವು ನೋಡ್ಬೋದು ವೀಕ್ಲಿ ಚಾರ್ಟಲ್ಲಿ ಫಸ್ಟು ಇದು 45,000 ಫಸ್ಟ್ ಟೈಮ್ ಸೆಲ್ಲಿಂಗ್ ಬಂತು. ಅಲ್ಲಿಂದ ಅದು ನೆಕ್ಸ್ಟ್ ದಿನ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಆ ವೀಕ್ ಕಂಪ್ಲೀಟು ಒಂದು ಮೇಲಿಂದ ರಿಜೆಕ್ಷನ್ ಬಂದು ಇಲ್ಲೇ ಕ್ಲೋಸ್ ಆಯಿತು. ವಾಪಸ್ ಮಾರ್ಕೆಟು ಗ್ಯಾಪ್ ಡೌನ್ ಆಯಿತು 3ನೇ ವೀಕಲ್ಲಿ. ಅಲ್ಲಿಂದ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರಿಜೆಕ್ಷನ್ ಬಂದಿದೆ. ಪ್ಲಸ್ ಪ್ರೀವಿಯಸ್ ವೀಕು ಅಷ್ಟೇ ನೀವು ನೋಡ್ಬೋದು 45,000ಇಂದ ಒಂದು ರಿಜೆಕ್ಷನ್ ಬಂದಿದೆ. ಇದನ್ನು ನಾವು ನನ್ನ ಪ್ರಕಾರ ಸೆಲ್ಲಿಂಗ್ ಮಾರ್ಕೆಟ್ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ. ಇವಾಗ 45,000 ಏನಾರ ಬ್ರೇಕ್ ಆಯಿತು ಅಂದರೆ, ಫಾರ್ ಎಕ್ಸಾಂಪಲು ನಾಳೆ ಮಾರ್ಕೆಟ್ ಇವಾಗ ಎಷ್ಟು 46,300 ಕ್ಲೋಸ್ ಆಗಿದೆ, 384, 400 ಅಂದ್ಕೊಳ್ಳಿ. ಅಕಸ್ಮಾತ್ 1000 ಪಾಯಿಂಟ್ಸ್ ಗ್ಯಾಪ್ ಡೌನು, ಅಂದರೆ 600 ಪಾಯಿಂಟ್ಸ್, 700 ಪಾಯಿಂಟ್ಸ್ ಏನಾರು ಗ್ಯಾಪ್ ಡೌನ್ ಆಯಿತು ಅಂದರೆ ಬೇಕಾದ್ರೆ ನಾವು ಸೆಲ್ಲಿಂಗ್ ಕಡೆ ನೋಡ್ಬೋದು. ಅಂದರೆ ಸೆಲ್ಲಿಂಗ್ ಮಾಡೋಕ್ಕಾಗೋದಿಲ್ಲ, ಸೆಲ್ಲಿಂಗ್ ಕಡೆ ನಾವು ನೋಡ್ಬೋದು. ಅಕಸ್ಮಾತ್ ಮಾರ್ಕೆಟು ನಾಳೆ ಏನಾರ ಇಲ್ಲೊಂದು ರೆಡ್ ಕ್ಯಾಂಡಲು, ಇಲ್ಲೇನಿದೆ ಈ ಕ್ಯಾಂಡಲು ಅರ್ಧ 50% ಕೆಳಗಡೆ ಏನಾರ ಕ್ಲೋಸ್ ಆಯಿತು ಅಂದರೆ ನಾಳೆ ಇಲ್ಲಾಂದರೆ ಈ ವೀಕಲ್ಲಿ ಬೇಕಾದ್ರೆ ನಾವು ವಾಪಸ್ ನೆಕ್ಸ್ಟು ಸೆಲ್ಲಿಂಗ್ ಕಡೆ ನೋಡ್ಬೋದು. ಏನಕ್ಕೆ ಅಂದರೆ ವಾಪಸ್ 5ನೇ ಸಲ ಬೈಯರ್ಸು ಡಿಫೆಂಡ್ ಮಾಡೋಕ್ಕೆ ಹೋಗೋದಿಲ್ಲ ಅಕಸ್ಮಾತ್ ನೆಗೆಟಿವ್ ಬಂತು ಅಂದರೆ. ಇದು ವೀಕ್ಲಿ ಚಾರ್ಟಲ್ಲಿ ನೀವು ನೋಡ್ಬೋದು ಫಸ್ಟು ಮಾರ್ಕೆಟು ಮೇಲೋಯ್ತು, ಮೇಲ್ಗಡೆಯಿಂದ ನೀವು ನೋಡ್ಬೋದು ಯಾವಾಗ ಫಸ್ಟ್ ಟೈಮ್ ಆಲ್ ಟೈಮ್ ಹೋಯ್ತು ಅಲ್ಲಿಂದ ಸೆಲ್ಲಿಂಗ್ ಬಂತು, 2 ಕ್ಯಾಂಡಲ್ ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದಿದ ತಕ್ಷಣ ಸೆಲ್ಲಿಂಗ್ ಸ್ಟ್ರಾಂಗ್ ಇದ್ರೆ ಅದು ಕಂಟಿನ್ಯೂ ಆಗಬೇಕಾಗಿತ್ತು. ನೀವು ನೋಡಿ 3 ಸಲ ರಿಜೆಕ್ಷನ್ ಆಗಿ ಮೇಲ್ ತೊಗೊಂಡಿದ್ದಾರೆ ಅಂದರೆ ಮೇನು ನನ್ನ ಪ್ರಕಾರ ಬೈಯರ್ಸು ಇಲ್ಲಿ ಸ್ಟ್ರಾಂಗ್ ಇದ್ದಾರೆ. ಅದು 45,000 ಲೆವೆಲಲ್ಲಿ ಬೈಯರ್ಸು ಸ್ಟ್ರಾಂಗ್ ಇದ್ದಾರೆ. ಇವಾಗ ಏನಾದ್ರು ಸೆಲ್ಲಿಂಗ್ ಬರಬೇಕು ಅಂದರೆ ಈ ವೀಕು ಇಲ್ಲ ನೆಕ್ಸ್ಟ್ 2 ವೀಕಲ್ಲಿ 45,000 ಬ್ರೇಕ್ ಆಯಿತು ಅಂದರೆ ಮಾತ್ರ ನಾವು ಒಂದು 1,000 ಇಲ್ಲಾಂದರೆ 2,000 ಪಾಯಿಂಟು ಕೆಳಗಡೆ ಸೆಲ್ಲಿಂಗ್ ನೋಡ್ಬೋದು ಬ್ಯಾಂಕ್ ನಿಫ್ಟಿಲಿ. ಇವಾಗ ನೆಕ್ಸ್ಟು ಸಿಂಗಲ್ ಡೇಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಸಿಂಗಲ್ ಡೇ ನೀವು ಕಾಣಿಸ್ತಾ ಇರ್ಬೋದು, 1 ಡೇಲಿ ನಾನು ತಿಳಿಸ್ಕೊಡ್ತೀನಿ. ನೀವು ನೋಡಿ ಕಂಪ್ಲೀಟಾಗಿ ಇನ್ನೊಂದು ಸಲ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಮಾರ್ಕೆಟು ಫಸ್ಟು ಇಲ್ಲಿಂದ ಸೆಲ್ಲಿಂಗ್ ಬಂತು, ಫಸ್ಟು ಗ್ಯಾಪ್ ಡೌನ್ ಆಯಿತು, ಅದೇ HDFC ಬ್ಯಾಂಕ್ ಇಶ್ಯೂ ಬಂದಾಗ ಗ್ಯಾಪ್ ಡೌನ್ ಆಯಿತು. ಫಸ್ಟ್ ಪುಲ್ ಬ್ಯಾಕ್ ಬಂದಿದ ತಕ್ಷಣ ಕೆಳಗಡೆ ಸೆಲ್ಲಿಂಗ್ ಬಂತು. ಕೆಳಗಡೆ ಸೆಲ್ಲಿಂಗ್ ಬಂದಿದ ತಕ್ಷಣ ಇಲ್ಲಿಂದ ವಾಪಸ್ ರಿವರ್ಸ್ ಆಯಿತು. ರಿವರ್ಸ್ ಆಗಿದ ತಕ್ಷಣ ಒಂದೇ ಸಪೋರ್ಟ್ನ 3-4 ಸರಿ ಟೆಸ್ಟ್ ಮಾಡಿದೆ ಸಿಂಗಲ್ ಡೇಲೆ. ನೀವು ನೋಡ್ಬೋದು ಫಸ್ಟ್ ಇಲ್ಲೊಂದು ಸಲ ಸಪೋರ್ಟ್ ಟೆಸ್ಟ್ ಆಯಿತು, ಇಲ್ಲೊಂದು ಸಲ ಟೋಟಲ್ ನೀವು ನೋಡ್ಬೋದು 5 ಕ್ಯಾಂಡಲು 45,000 ನಿಮಗೆ ರಿಜೆಕ್ಷನ್ ಬಂದಿದೆ ಮೇಲ್ಗಡೆ. ಸೆಲ್ಲಿಂಗ್ ಬರೋದಾಗಿದ್ರೆ ಯಾವಾಗ್ಲೂ ಈ ಥರ ನೋಡಿ, ಫಸ್ಟ್ ಟೈಮ್ ಸೆಲ್ಲಿಂಗ್ ಬಂದಿದ ತಕ್ಷಣ ಈ ಥರ ದೊಡ್ಡ ಕ್ಯಾಂಡಲ್ ಸೆಲ್ಲಿಂಗು ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಬಟ್ ನೀವು ನೋಡ್ಬೋದು ಇಲ್ಲಿಂದ ಸೆಲ್ಲಿಂಗ್ ಬಂದಾಗ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಬೈಯರ್ಸು ಟ್ರೈ ಮಾಡಿದ್ರು ಮೇಲೆ ತೊಗೊಳೋಕ್ಕೆ, ವಾಪಸ್ ಆಗಲಿಲ್ಲ, ಕೆಳಗಡೆ ಬಂತು, ವಾಪಸ್ ಬೈಯರ್ಸು ಮೇಲೆ ತೊಗೊಂಡೋದ್ರು, ವಾಪಸ್ ಅದು ನೆಕ್ಸ್ಟ್ ಆದಮೇಲೆ ನೋಡಿ ಎಷ್ಟು ದೊಡ್ಡ ಕ್ಯಾಂಡಲ್ ಬಂದು ವಾಪಸ್ಸು ಆ ರೇಂಜ್ ಏನಿದೆ, ಈ ರೇಂಜ್ ಏನಿದೆ ಇದು ನೋಡ್ಬೋದು, ಇದೊಂದು ದೊಡ್ಡ ರೇಂಜ್ ಏನಿದೆ ಇದು ಬ್ರೇಕ್ಔಟ್ ಆಗಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಮೇಲೆ ಹೋಗಿ ಇಲ್ಲಿ ಇದು ಪಾಸ್ ಕ್ಯಾಂಡಲ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇವಾಗ ನೋಡಿ ಇದೇನು ಡೋಜೆ ಕ್ಯಾಂಡಲ್ ಬಂದಿದೆ, ಇದು ಪಾಸ್ ಕ್ಯಾಂಡಲ್ ಆಗ್ಬೋದು. ಇಲ್ಲಿ ನಿಮಗೆ W ಪ್ಯಾಟರ್ನ್ ಕೂಡ ಕಾಣಿಸ್ತಾ ಇರ್ಬೋದು. ನೀವು ನೋಡ್ಬೋದು
ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಟೋಟಲ್ 3 ಸರ ಲೈಕ್ ಏನು ರೆಸಿಸ್ಟೆನ್ಸ್ ಇದೆ 4 ಸರ. ಇದು ಫಸ್ಟ್ ಸರ, ಸೆಕೆಂಡು, 3, 4 ಸರ. 4 ಸರ ಯಾವುದೇ ಒಂದು ರೆಸಿಸ್ಟೆನ್ಸ್ನ ಮಾರ್ಕೆಟ್ ಫೇಸ್ ಮಾಡ್ತು ಅಂದರೆ ಆ ರೆಸಿಸ್ಟೆನ್ಸು ವೀಕ್ ಆಗಿದೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಏನಕ್ಕೆ ಅಂದರೆ ಅಲ್ಲಿ ವಾಪರ್ಸು ಸೆಲ್ಲರ್ಸು ಟ್ರೈ ಮಾಡಲ್ಲ ಮಾರ್ಕೆಟ್ನ ಕೆಳಗಡೆ ತೊಗೊಂಡೋಗೋಕ್ಕೆ. ಈವನ್ ಸಪೋರ್ಟಲ್ಲೂ ಅಷ್ಟೇ 4-5 ಸರ ಸಪೋರ್ಟ್ ಎಷ್ಟಾಗಿದೆ ಅಂದರೆ ವಾಪಸ್ಸು ಬೈಯರ್ಸು ಅಲ್ಲಿ ಡಿಫೆಂಡ್ ಮಾಡೋಕ್ಕೆ ಹೋಗೋದಿಲ್ಲ, ಅಂದರೆ ಕಂಟಿನ್ಯೂಸ್ ವಾಪಸ್ ಸೆಲ್ಲಿಂಗಿಗೆ ಅದು ಜಾಸ್ತಿ ಬಂದ್ಬಿಡುತ್ತೆ. ಸೊ ಅದ್ರ ಥರನೇ ಯಾವಾಗ ಒಂದು ರೆಸಿಸ್ಟೆನ್ಸು 4 ಸರ ಟೆಸ್ಟ್ ಆಗಿದೆ ಅಂದರೆ ಅದು ವೀಕ್ ಆಗಿದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇವಾಗ ಸೆಲ್ಲಿಂಗ್ ಬರಬೇಕು ಅಂದರೆ ಮೇಯ್ನು 45,000 ಏನಿದೆ, ಇವಾಗ ನೋಡಿ ಇಲ್ಲಿ 45,000 ಏನಿದೆ, ಇಲ್ಲಿ 5 ಸರ ರಿಜೆಕ್ಷನ್ ಬಂದಿದೆ ಅಲ್ಲ. ಈ ಲೆವೆಲ್ ಏನಾರ ಬ್ರೇಕ್ ಆಯಿತು ಅಂದರೆ ಮಾತ್ರ ನಾವು ಸೆಲ್ಲಿಂಗ್ ಕಡೆ ನೋಡ್ಬೋದು, ಅಂದರೆ ಸೆಲ್ಲಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ. ಅಂದರೆ ಇನ್ನೂ ಎಷ್ಟು ಪಾಯಿಂಟ್ಸ್ ಇದೆ, ಅರೌಂಡ್ 1600 ಪಾಯಿಂಟ್ಸು 1400 ಪಾಯಿಂಟ್ಸ್ ಕೆಳಗಡೆ ಇದೆ 45,000. ಅಲ್ಲಿಗೆ ಬರಬೇಕಂದ್ರೆ ಫಸ್ಟು ಮಾರ್ಕೆಟು ನಾಳೆ ಗ್ಯಾಪ್ ಡೌನ್ ಆಗಬೇಕು. ಗ್ಯಾಪ್ ಡೌನ್ ಆಗಿ ಏನಾರ ಸಿಂಗಲ್ ಕ್ಯಾಂಡಲ್ ಇಲ್ಲಿ 500-600 ಪಾಯಿಂಟ್ ಅಂದರೆ ಕೆಳಗಡೆನೆ ಕ್ಲೋಸ್ ಆಯಿತು ಅಂದರೆ ಆಮೇಲೆ ಅದ್ರ ನೆಕ್ಸ್ಟ್ ದಿನ ನಾವು ಸೆಲ್ಲಿಂಗ್ ಸೈಡು ನೋಡ್ಬೋದು. ಅಂದರೆ ಇವಾಗ ತಕ್ಷಣಕ್ಕೆ ನಾವು ಸೆಲ್ಲಿಂಗ್ ಸೈಡ್ ನೋಡೋಕ್ಕಾಗಲ್ಲ. ತುಂಬ ಜನ ಮಾರ್ಕೆಟ್ ಏನು ಪ್ರಾಬ್ಲಮ್ ಮಾಡ್ತಾರೆ ಅಂದರೆ ಇನ್ನೆಷ್ಟು ಮಾರ್ಕೆಟ್ ಹೋಗುತ್ತೆ, ಆಲ್ರೆಡಿ ರೆಸಿಸ್ಟೆನ್ಸ್ ಹತ್ರ ಇದೆ, ಇಲ್ಲಿಂದ ನಾವು ಸೆಲ್ ಮಾಡಿಬಿಡೋಣ, ಮಾರ್ಕೆಟ್ 1000 ಪಾಯಿಂಟ್ಸ್ ಕೆಳಗಡೆ ಬೀಳುತ್ತೆ ಅಂತ ತುಂಬ ಜನ ಎವ್ರಿ ರೇಸಲ್ಲಿ ಸೆಲ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅರೆ ಮಾರ್ಕೆಟ್ ಏನಾಗುತ್ತೆ ಅಂದರೆ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ತಾನೆ ಇರುತ್ತೆ. ಅವರು ಏನು ಇದು ಟ್ರೆಂಡ್ ಏನಿರುತ್ತೆ ಅಪ್ ಸೈಡು ಅದನ್ನು ಮಿಸ್ ಮಾಡ್ಕೋತಾರೆ, ಪ್ಲಸ್ ಇನ್ವೆಸ್ಟ್ಮೆಂಟ್ ಕೂಡ ಅಲ್ಲಿ ಮಿಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ಪ್ರೈಸ್ ಯಾವ ಥರ ಬಿಹೇವ್ ಮಾಡುತ್ತೆ ಅದ್ರ ಮೇಲೆ ನಾವು ಟ್ರೇಡ್ ಮಾಡಬೇಕು. ಲೈಕ್ ನೀವೇನು ನೋಡ್ತೀರಾ ಅದ್ರ ಮೇಲಲ್ಲ, ಮಾರ್ಕೆಟ್ ಯಾವ ಥರ ಅದು ಪ್ರೈಸ್ ಮೂವ್ಮೆಂಟ್ ಆಗ್ತಾಯಿದೆ, ಯಾವ ಥರ ಲಾಜಿಕ್ ಇದೆ ಅದ್ರ ಮೇಲೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ಕರೆಂಟ್ಲಿ ಯಾವುದೇ ಥರ ಲೈಕ್ ಸೆಲ್ಲಿಂಗ್ಗೆ ನನಗೆ ಕಾಣಿಸ್ತಾ ಇಲ್ಲ ಮಾರ್ಕೆಟು. ಅಕಸ್ಮಾತ್ ಗ್ಯಾಪ್ ಡೌನ್ ಆಗಿ ಇನ್ನೊಂದು 2-3 ದಿನ ಕೆಳಗಡೆನೇ ಅದು ಟ್ರೇಡಿಂಗ್ ಆದರೆ ಮಾತ್ರ ನಾವು ಸೆಲ್ಲಿಂಗ್ ಸೈಡ್ ನೋಡ್ಬೋದು. ಇಲ್ಲಾಂದರೆ ಗ್ಯಾಪ್ ಅಪ್ ಆಯಿತು, ಫ್ಲ್ಯಾಟ್ ಆಗಿ ಮೇಲೆ ಹೋಯ್ತು ಅಂದರೆ 46,000 ಲೈಕ್ 1 ನಿಮಿಷ 46,700 46,800 ಅಕಸ್ಮಾತ್ ಮೇಲ್ಗಡೆ ಹೋಯ್ತು ಅಂದರೆ ಇಲ್ಲೇನೊಂದು ಗ್ಯಾಪ್ ಇದೆ ನೀವು ನೋಡ್ಬೋದು. ಇದೊಂದು ರೇಂಜ್ ಆಯಿತು ಅಂದರೆ ಇಲ್ಲ ಅಂದಮೇಲೆ ಇಲ್ಲಿ ಒಂದು ಗ್ಯಾಪ್ ಇದೆ, ನೀವು ಕಾಣಿಸ್ತಾ ಇರ್ಬೋದು, ಇಲ್ಲಿಂದ ಇಲ್ಲಿಗೆ ಒಂದು ಗ್ಯಾಪ್ ಇದೆ. ಈ ಗ್ಯಾಪ್ನ ಫಿಲ್ ಮಾಡೋ ಚಾನ್ಸಸ್ಸು ತುಂಬ ಇದೆ. ಅದು ಬಿಟ್ಟರೆ ಕೆಳಗಡೆ ಯಾವುದು ಗ್ಯಾಪ್ ಇಲ್ಲ. ಕೆಳಗಡೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ 45,000ಅಲ್ಲಿ. ಇದು ಸಿಂಗಲ್ ಡೇ ಕ್ಯಾಂಡಲ್ ಆದರೆ ಇದರಲ್ಲೇ ನಾನು 15 ಮಿನಿಟ್ಸಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಮಾರ್ಕೆಟ್ ನಾಳೆ ಆಗ್ಬೋದು. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ, ಪ್ಲೀಸ್ ತೊಂದರೆ ಇಲ್ಲ, ಆದರೂ ವಿಡಿಯೋ ಫುಲ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟು ಸೆಲ್ಲಿಂಗ್ ಬರೋದಾದರೆ ಫಸ್ಟ್ ಟೈಮ್ ಇಲ್ಲಿ ನೋಡಿ, ಇಲ್ಲೊಂದು ಸಲ ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬರೋದಾದ್ರೆ ಕಂಟಿನ್ಯೂ ಆಗಬೇಕಾಗಿತ್ತು. ಇಲ್ಲಿ ಯಾವಾಗ ಸೆಲ್ಲಿಂಗ್ ಬಂತೋ ವಾಪಸ್ ಬೈಯರ್ಸು ಮೇಲೆ ತೊಗೊಂಡೋಗಿದ್ದಾರೆ. ಪುನಃ ಇಲ್ಲೂ ನೋಡ್ಬೋದು ಮೇಲಿಂದ ಸೆಲ್ಲಿಂಗ್ ಬಂತು, ಪ್ಲಸ್ ಮಾರ್ಕೆಟು ಅಂದರೆ ಇಲ್ಲಿಂದೊಂದು ಪಾಸ್ ಥರ ಮಾರ್ಕೆಟು ಕ್ಲೋಸ್ ಆಗಿದೆ. ಅಕಸ್ಮಾತ್ ನಾಳೆ ಗ್ಯಾಪ್ ಡೌನ್ ಆಯಿತು ಅರೌಂಡು 46,200 ಇಲ್ಲಾಂದರೆ 46,000 ಹತ್ರ ಬಂತು ಅಂದರೆ ಇದು ಹೇಳಬೇಕು ಅಂದರೆ ಒಂದು ವಾಲೆಟಿಲಿಟಿ ಝೋನ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಅಂದರೆ ಇಲ್ಲಿ 46,000 45,500 ಇಲ್ಲಿ 45,000 ತನಕ ತುಂಬ ವಾಲೆಟೈಲ್ ಇರುತ್ತೆ. ಏನಕ್ಕೆ ಅಂದರೆ ಕೆಳಗಡೆಯಿಂದ ಸ್ಟ್ರಾಂಗ್ ಸಪೋರ್ಟ್ ಇದೆ, ಮೇಲ್ಗಡೆ ಅಕಸ್ಮಾತ್ ಗ್ಯಾಪ್ ಡೌನ್ ಆಯಿತು ಅಂದರೆ ಇಲ್ಲೆಲ್ಲ ಸೆಲ್ಲರ್ಸು ಏನು ಮಾಡ್ತಾರೆ ಅಂದರೆ ಅವ್ರು ಕಾಲ್ನ ರೈಟ್ ಮಾಡಿ ಕೂತ್ಕೊಬಿಡ್ತಾರೆ. ಕೆಳಗಡೆ ಸಪೋರ್ಟ್ ಇರುತ್ತೆ, ಮೇಲ್ಗಡೆ ರೆಸಿಸ್ಟೆನ್ಸ್ ಇರುತ್ತೆ. ಮಾರ್ಕೆಟ್ ಇಲ್ಲೇ ಆಟ ಆಡ್ತಾ ಇರುತ್ತೆ. ಇವಾಗ ಹೆಂಗೆ ಈ ಥರ ಮಾರ್ಕೆಟ್ ಮೇಲೆ ಹೋಗೋದು ಕೆಳಗಡೆ ಬರೋದು ಆ ಥರ ಆಯಿತು, ಅದೇ ರೇಂಜಲ್ಲಿ ಈ 1000 ರೇಂಜಲ್ಲೇ ಮಾರ್ಕೆಟ್ ಆಟ ಆಡೋಕ್ಕೆ ಶುರು ಆಗ್ಬಿಡುತ್ತೆ. ಒಂದು ರೇಂಜಲ್ಲಿ ಅದು ಸಿಗಾಕೋಗ್ಬಿಡುತ್ತೆ. ಮೇಲ್ಗಡೆ ಹೋಗೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ, 1 ವೀಕ್ 2 ವೀಕ್ ಬೇಕಾಗುತ್ತೆ. ಅಕಸ್ಮಾತ್ ಗ್ಯಾಪ್ ಡೌನ್ ಆಯಿತು ಅಂದರೆ ಫ್ಲ್ಯಾಟು ಇಲ್ಲಾಂದರೆ ಗ್ಯಾಪ್ ಅಪ್ ಆಯಿತು ಅಂದರೆ ಈಗೇನು 46,800 ಇದೆ ಅದನ್ನು ಬ್ರೇಕ್ ಆಯಿತು ಅಂದರೆ ನಾವು 46,700 ಇಲ್ಲ 46,100 200 ಅಲ್ಲಿವರೆಗೂ ಮಾರ್ಕೆಟ್ ನೋಡ್ಬೋದು. ಅಂದರೆ ಬ್ಯಾಂಕ್ ನಿಫ್ಟಿಲಿ ಇದಿಷ್ಟು ಬ್ಯಾಂಕ್ ನಿಫ್ಟಿಲಿ ನಾನು ಹೇಳ್ತಾ ಇರೋದು. ಗ್ಯಾಪ್ ಅಪ್ ಆಯಿತು ಗ್ಯಾಪ್ ಡೌನ್ ಆಯಿತು ಅಂದರೆ ಫ್ಲ್ಯಾಟ್ ಓಪನ್ ಆದರೂ ಅಷ್ಟೇ, ಮೇಲ್ಗಡೆ ಏನಾದ್ರು ಮೇಲ್ಗಡೆ ಹೋಯ್ತು ಅಂದರೆ ಅದೇ 47,000 ತನಕ ನೋಡ್ಬೋದು. ಅಕಸ್ಮಾತ್ ಕೆಳಗಡೆ ಬಂತು ಅಂದರೆ ಇಲ್ಲಿ ನೀವು ನೋಡ್ಬೋದು ಅರೌಂಡ್ 45,900 ಇಲ್ಲ 46,000 ಸ್ವಲ್ಪ ಸ್ಟ್ರಾಂಗ್ ಸಪೋರ್ಟ್ ಇದೆ. ಏನಕ್ಕೆ ಅಂದರೆ ಇಲ್ಲಿಂದನೇ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ಔಟ್ ಆಗಿರೋದಲ್ವಾ, ಇದನ್ನು ನಾವು ಸ್ಟ್ರಾಂಗ್ ಸಪೋರ್ಟಾಗಿ ಕನ್ಸಿಡರ್ ಮಾಡ್ತೀವಿ. ಅಕಸ್ಮಾತ್ ಇದ್ರ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ನಾವು ಒಂದು ಸೆಲ್ಲಿಂಗ್ ಸೈಡು ಅರೌಂಡ್ 45,000 ತನಕ ಕೆಳಗಡೆ ನೋಡ್ಬೋದು. ಇದೊಂದು 500-600 ಪಾಯಿಂಟ್ ಕೆಳಗಡೆ ಮಾರ್ಕೆಟ್ ನೋಡ್ಬೋದು. ಒಂದೇ ದಿನ ಅಂತಲ್ಲ, ಆ ವೀಕಲ್ಲಿ ಇಲ್ಲ 2-3 ಡೇಸಲ್ಲಿ ಇಲ್ಲ ಈ ಎಕ್ಸ್ಪೈರಿ ಏನು ಬರುತ್ತೆ ಅಲ್ಲಿ ನಾವು ನೋಡ್ಬೋದು. ಇದಿಷ್ಟು ಬ್ಯಾಂಕ್ ನಿಫ್ಟಿಲಿ ಬರೋದಾದರೆ ನಿಫ್ಟಿ ನೀವೇ ನೋಡಿ, ಇಲ್ಲಿ ಎಲ್ಲಿ ನಿಮಗೆ ಅಂದರೆ ಸೆಲ್ಲಿಂಗ್ ಕಾಣಿಸ್ತಾ ಇದೆ, ಯಾವ್ದಾರ ನಿಮಗೆ ಪ್ರೈಸ್ ಆಕ್ಷನ್ ಆಗಿರ್ಬೋದು, ಮೇಲ್ಗಡೆ ಪ್ಯಾಟರ್ನ್ ಆಗಿರ್ಬೋದು, ಇಲ್ಲಾಂದರೆ ಲೈಕ್ ಲೋಹರ್ ಲೋ, ಇವಾಗೇನು ಮಾರ್ಕೆಟ್ ಕೆಳಗಡೆ ಡೌನ್ ಸೈಡ್ ಬರುತ್ತೆ ಆ ಪ್ರೈಸ್ ಆಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ಎಲ್ಲಾರ ಬ್ರೇಕ್ ಡೌನ್ ಆಗಿದೆಯಾ ಅದರ ಸಿಂಗಲ್ ಕ್ಯಾಂಡಲ್ ಇದೇನು ವೀಕ್ಲಿ ಕ್ಯಾಂಡಲ್ ಇದೆ, ವೀಕ್ಲಿ ಕ್ಯಾಂಡಲಲ್ಲಿ ಯಾವ್ದಾರ ಕ್ಯಾಂಡಲ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಗಿದೆಯಾ ನೋಡಿ.
ಇಲ್ಲಿಂದ ಸ್ಟ್ರಾಂಗ್ ಫಸ್ಟು ರಿಜೆಕ್ಷನ್ ಬಂತು, ವಾಪಸ್ ಗ್ರೀನ್ ಕಲರ್ ಕ್ಯಾಂಡಲು, ರೆಡ್ಡು ಗ್ರೀನು. ಈ ರೇಂಜಲ್ಲಿ ಎಲ್ಲರೂ ನಿಮಗೆ ಸೆಲ್ಲರ್ಸು ಆ್ಯಕ್ಟಿವ್ ಇದ್ದಾರಾ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಪ್ರಕಾರ ಇಲ್ಲಿ ಮೇಲ್ಗಡೆ ಎಲ್ಲೂ ಸೆಲ್ಲರ್ಸು ಅಷ್ಟು ಸ್ಟ್ರಾಂಗ್, ಮೇಲ್ಗಡೆಯಿಂದ ಯಾರು ಅಷ್ಟೊಂದು ಸೆಲ್ಲಿಂಗು ಸ್ಟ್ರಾಂಗಾಗಿ ಅಗ್ರೆಸಿವ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ನಾನು ಹೇಳ್ತೀನಿ. ಆಲ್ರೆಡಿ ಮಾರ್ಕೆಟು ಆಲ್ ಟೈಮ್ ಐದು 3ನೇ ಸಲ ಹೋಗ್ತಾ ಇರೋದು. ಇದು ಫಸ್ಟ್ ಟೈಮ್ ಆದರೆ ಸೆಕೆಂಡ್ ಸಲ ನೀವು ನೋಡ್ಬೋದು ಇಲ್ಲಿಂದ ರಿಜೆಕ್ಷನ್ ಬಂದಿದೆ. ಇನ್ನೊಂದು ಸಲ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ರಿಜೆಕ್ಷನ್ ಬಂದಿದೆ, ಪುನಃ 3ನೇ ಸಲ ಹೋಗಿ ರಿಜೆಕ್ಷನು, 4ನೇ ಸಲ ಹೋದರೆ ಮಾರ್ಕೆಟು ಆಬ್ವಿಯಸ್ಲಿ ಇದು ಏನು ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ 4 ಸಲ, ಅದು ವೀಕ್ ಆಗಿದೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಯಾವುದೇ ಒಂದು ಸಪೋರ್ಟ್ ಆಗಿರ್ಬೋದು, ರೆಸಿಸ್ಟೆನ್ಸ್ ಆಗಿರ್ಬೋದು, ಮೋರ್ ದೆನ್ 3 ಟೈಮ್ಸ್ 4 ಟೈಮ್ಸ್ ಹತ್ರ ವಾಪಸ್ ಮಾರ್ಕೆಟ್ ಸಪೋರ್ಟ್ ಹತ್ರ ಬರ್ತಾ ಇದೆ, ಇಲ್ಲ ರೆಸಿಸ್ಟೆನ್ಸ್ ಹತ್ರ ಹೋಗ್ತಾ ಇದೆ ಅಂದರೆ ಅದನ್ನು ನಾವು ವೀಕ್ ಆಗಿ ಕನ್ಸಿಡರ್ ಮಾಡ್ಬೋದು. ಅಲ್ಲಿಂದ ಮಾರ್ಕೆಟ್ ಮೇಲೂ ಹೋಗ್ಬೋದು, ಕೆಳಗಡೆನೂ ಕೂಡ ಬರ್ಬೋದು. ಆ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಮೇಲೂ ಕೂಡ ಹೋಗ್ಬೋದು. ಅಕಸ್ಮಾತ್ ಸಪೋರ್ಟು 4 ಸಲ ಟೆಸ್ಟ್ ಆಗಿದೆ ಅಂದರೆ ಕೆಳಗಡೆನೂ ಕೂಡ ಬರ್ಬೋದು. ಸೊ ಅದಕ್ಕೋಸ್ಕರನೇ ನಿಫ್ಟಿಲಂತೂ ನನಗೆ ಸ್ಟ್ರಾಂಗ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ನಿಫ್ಟಿಲೆಲ್ಲೂ ಅಷ್ಟು ಸೆಲ್ಲಿಂಗ್ ಇಲ್ಲ ವೀಕ್ಲಿ ಚಾರ್ಟಲ್ಲಿ. ಡೈಲಿ ಚಾರ್ಟಲ್ಲಿ ನೋಡೋಣ ಬನ್ನಿ. ನನ್ನ ಪ್ರಕಾರ ಡೈಲಿ ಚಾರ್ಟಲ್ಲಿ ನೀವು ನೋಡ್ಬೋದು, ಇದು ಪಾಸ್ ಕ್ಯಾಂಡಲು. ಮಂಡೇ ಅಂದರೆ ಫ್ರೈಡೇ ಏನಾಯಿತು ನೀವು ನೋಡ್ಬೋದು. ಇದು ಜಸ್ಟ್ ನಾನು ಟ್ರಯಾಂಗಲ್ ಹಾಕಿದ್ದೀನಿ ಅಷ್ಟೇ, ಇನ್ನೊಂದ್ಸಲ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಇದು ಗ್ಯಾಪ್ ಅಪ್ ಆದಮೇಲೆ ಒಂದು ಪಾಸ್ ಕ್ಯಾಂಡಲು, ಓಕೆನಾ. ಇದನ್ನು ನಾವು ಪ್ರೀವಿಯಸ್ ಟ್ರೆಂಡ್ ಏನಿದೆ ನೋಡ್ಬೋದು. ಈ ಪಾಸ್ ಕ್ಯಾಂಡಲ್ದು ಪ್ರೀವಿಯಸ್ ಟ್ರೆಂಡ್ ಏನು? ಪ್ರೀವಿಯಸ್ ಟ್ರೆಂಡು ಬುಲ್ಲಿಶು, ಕರೆಕ್ಟ್ ಅಲ್ವಾ? ನೋಡಿ, ಇದು ಪಾಸ್ ಕ್ಯಾಂಡಲ್ ಅಂದರೆ ಪ್ರೀವಿಯಸ್ ಟ್ರೆಂಡ್ ಬುಲ್ಲಿಶು. ಸೊ ನಾವು ಪ್ರೀವಿಯಸ್ ಟ್ರೆಂಡ್ ಏನಿದೆ ಅದನ್ನ ಮೇನ್ ಫಾಲೋ ಮಾಡಬೇಕಾಗುತ್ತೆ. ಫಸ್ಟು ಅಕಸ್ಮಾತ್ ನಾಳೆ ಫ್ಲಾಟ್ ಓಪನ್ ಆಯಿತು, ಅಂದರೆ ಗ್ಯಾಪ್ ಅಪ್ ಆಯಿತು ಅಂದರೆ ಏನು ಆಲ್ ಟೈಮ್ ಐ ಇದೆ ಅದ್ರ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಆಲ್ ಟೈಮ್ ಐ ಹತ್ರ ಅರೌಂಡು 22,150 180 ತನಕ ಮಾರ್ಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಾಳೆ ಫ್ಲಾಟು ಇಲ್ಲಾಂದರೆ ಸ್ವಲ್ಪ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಸಸ್ಟೈನ್ ಆಯಿತು ಅಂದರೆ ಅಲ್ಲಿ ತನಕ ಹೋಗೋ ಚಾನ್ಸಸ್ ಇರುತ್ತೆ. ನೀವೇ ನೋಡಿ ಎಷ್ಟು ಸಲ ಮಾರ್ಕೆಟ್ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ ಅಂತ. ಇದು ಫಸ್ಟ್ ಟೈಮ್ ಆದರೆ ಅದರ ನೆಕ್ಸ್ಟ್ ದಿನನೇ ವಾಪಸ್ಸು ರೆಸಿಸ್ಟೆನ್ಸ್ ಟೆಸ್ಟ್ ಆಯಿತು. ಇದು 3ನೇ ಸಲ, 4ನೇ ಸಲ, ಇದು 5ನೇ ಸಲ ಬರ್ತಾ ಇರೋದು ಮಾರ್ಕೆಟು. ನೀವೇ ಹೇಳಿ, 5 ಸಲ ಯಾವುದೇ ಒಂದು ರೆಸಿಸ್ಟೆನ್ಸ್ನ ಟೆಸ್ಟ್ ಮಾಡಿದ್ರೆ ಅದು ವೀಕ್ ಆಗಿರುತ್ತೋ ಇಲ್ಲಾಂದರೆ ಸ್ಟ್ರಾಂಗ್ ಆಗಿರುತ್ತೋ ಅಂತ ನೀವೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಯಾರೇ ಟ್ರೇಡಿಂಗ್ ಮಾಡ್ತೀರಾ. ಸೊ ಅದಕ್ಕೋಸ್ಕರನೇ ಸಿಂಗಲ್ ಡೇಲಿ ನಾನು ನೋಡೋರ ಪ್ರಕಾರ ಅಷ್ಟು ಸೆಲ್ಲಿಂಗು ಮತ್ತು ಸ್ವಲ್ಪ ಸ್ಟ್ರಾಂಗ್ ಮೂಮೆಂಟೇ ಇದೆ ಅಂತ ನಾನು ಹೇಳ್ತೀನಿ. ಬೈಯಿಂಗ್ ಸೈಡಲ್ಲಿ ಸೆಲ್ಲಿಂಗ್ ಏನಾರ ಬರಬೇಕು ಅಂದರೆ ಫಸ್ಟು ಮೇನ್ ಈ ಕಲರ್ ಏನಿದೆ, ಇದು ರೆಡ್ ಇದು ಡೋಜೆ ಕ್ಯಾಂಡಲು, ಅದ್ರ ಕೆಳಗಡೆ ಇಲ್ಲಾಂದರೆ ಆ ಲೆವೆಲಲ್ಲಿ ವಾಪಸ್ ಮಾರ್ಕೆಟ್ ಬರಬೇಕು. ಅಕಸ್ಮಾತ್ ನಾಳೆ ಇವತ್ತು ಫ್ಲಾಟ್ ಇಲ್ಲ ಗ್ಯಾಪ್ ಡೌನ್ ಆಗಿ ಈ ಥರ ಒಂದೇನಾರ ಇಲ್ಲಿ ನೋಡಿ, ಇಲ್ಲಿ ಇದೇನು ರೆಡ್ ಕಲರ್ ಕಾಣ್ತಾ ಇದೆ, ಈ ಥರ ಕ್ಯಾಂಡಲ್ ಇಲ್ಲೇನಾರ ಮಾಡ್ತು ಅಂದರೆ ವಾಪಸ್ ನಾವು ಈ ಸಪೋರ್ಟ್ ಏನಿದೆ ಲೈಕ್ 21,600 650 ಅಲ್ಲಿವರೆಗೆ ನೋಡೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಾಳೆ ಕೆಳಗಡೆ ಗ್ಯಾಪ್ ಡೌನ್ ಆಗಿ ಕೆಳಗಡೆ ಸಸ್ಟೈನ್ ಆಗಬೇಕು ಮಾರ್ಕೆಟು, ಜಸ್ಟ್ ಗ್ಯಾಪ್ ಡೌನ್ ಆಗಿ ಮೇಲ್ಗಡೆ ಹೋಗೋದಲ್ಲ, ಸಸ್ಟೈನ್ ಆಗಬೇಕು. ಈ ಕಲರ್ ರೆಡ್ ಕಲರ್ ಕ್ಯಾಂಡಲ್ ಏನಿದೆ ಈ ಥರ ಆಗಿರ್ಬೋದು, ಇಲ್ಲ ಈ ಥರ ಆಗಿರ್ಬೋದು, ಇದರಲ್ಲಿ ಸಸ್ಟೈನ್ ಆಗಬೇಕು 1 ದಿನ 2 ದಿನ. ಆಮೇಲೆ ಬೇಕಾದ್ರೆ ನಾವು ಮಾರ್ಕೆಟ್ ಸೆಲ್ಲಿಂಗ್ ಸೈಡಲ್ಲಿ ಇಲ್ಲ ಸೆಲ್ಲಿಂಗ್ ಪೊಸಿಷನ್ನು ನಾವು ತೊಗೋಬೋದು ನಿಫ್ಟಿಲಿ. ಇದಿಷ್ಟು ನಿಫ್ಟಿಲಿ ಸಿಂಗಲ್ ಡೇ 15 ಮಿನಿಟ್ ಚಾನ್ಸಲ್ಲಿ ತೋರಿಸ್ತೀನಿ ನೋಡಿ. ನೋಡ್ಬೋದು, ಇದು 15 ಮಿನಿಟ್ ಚಾರ್ಟು. ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ನನ್ನ ಪ್ರಕಾರ ಹೋಗ್ತಾ ಇದೆ, ಓಕೆನಾ. ಇಲ್ಲಿಂದ ಏನು ಇದು ನೋಡಿ, ಇಲ್ಲಿಂದ ಟ್ರೆಂಡ್ ಲೈನ್ ಹೋಗ್ತಾ ಇದೆ. ಪ್ಲಸ್ ಪ್ರೀವಿಯಸ್ ಟ್ರೆಂಡ್ ಏನು ಅಂತ ನಾವು ಸೆಲ್ಲಿಂಗ್ ನೋಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಟ್ರೆಂಡ್ ಏನು ಅಂತ ನಾವು ನೋಡಬೇಕು. ಪ್ರೀವಿಯಸ್ ಟ್ರೆಂಡ್ ಎಲ್ಲಾರು ನಿಮಗೆ ಲೈಕ್ ಡೌನ್ ಸೈಡ್ ಎಲ್ಲಾರು ಕಾಣಿಸ್ತಾ ಇದೆಯಾ? ಇಲ್ಲ ತಾನೇ? ನೋಡಿ, ಅಪ್ ಸೈಡು, ಇಲ್ಲೂ ಅಪ್ ಸೈಡು, ಪುನಃ ಅಪ್ ಸೈಡು, ಪುನಃ ಅಪ್ ಸೈಡು. ಮಾರ್ಕೆಟ್ ಪ್ರೀವಿಯಸ್ ಟ್ರೆಂಡ್ ನಾವು ನೋಡಬೇಕು. ಅಕಸ್ಮಾತ್ ಇವತ್ತು ನಾಳೆ ಫ್ಲಾಟ್ ಓಪನ್ ಆಯಿತು, ಇಲ್ಲಾಂದರೆ ಅರೌಂಡು 22,100 ಇಲ್ಲ 180 ಇಲ್ಲಿವರೆಗೆ ಏನು ಓಪನ್ ಆಯಿತು ಅಂದರೆ ಫಸ್ಟು ಏನು ನಿನ್ನೆದು ಸಪೋರ್ಟ್ ಇರುತ್ತೆ, ನಿನ್ನೆದು ಏನು ಕೆಳಗಡೆ ಸಪೋರ್ಟ್ ಇರುತ್ತೆ, ಹೌದು ನಿನ್ನೆ ಏನು ಸಪೋರ್ಟ್ ಇರುತ್ತೆ ಅದನ್ನು ರೀಟೆಸ್ಟ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ಸು ಇರುತ್ತೆ. ಅಕಸ್ಮಾತ್ ಗ್ಯಾಪ್ ಡೌನ್ ಆಯಿತು ಅಂದರೆ ಫಾರ್ ಎಕ್ಸಾಂಪಲು ಡೇ ಲೋ, ನಿನ್ನೆದು ಫ್ರೈಡೇದು ಏನು ಲೈಕ್ ಡೇ ಲೋ ಇದೆ, ಇದು ಅರೌಂಡ್ ಎಷ್ಟು ಅಂದರೆ 21,980. ಅಕಸ್ಮಾತ್ 21,980 ಕೆಳಗಡೆ ಹೋಯ್ತು ಅಂದರೆ ಇಲ್ಲೇನಿದೆ ಈ ಗ್ಯಾಪ್ ಏನಿದೆ ಈ ಗ್ಯಾಪು ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ. ಅರೌಂಡ್ 21,900 ಇಲ್ಲಾಂದರೆ 850 ತನಕ ಬರೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಮಾರ್ಕೆಟು ಇನ್ನೂ ಏನಾರ ಕೆಳಗಡೆ ಬಂತು ಅಂದರೆ ಈ ರೇಂಜು ಇಲ್ಲೇನಿದೆ ರೇಂಜು ನೀವು ನೋಡ್ಬೋದು 21,500 22,100 ತನಕ ಒಂದು ರೇಂಜ್ ಇದೆ, ಸರಿನಾ. ಈ ರೇಂಜಲ್ಲೇ ಮಾರ್ಕೆಟ್ ಅಕಸ್ಮಾತ್ ಗ್ಯಾಪ್ ಡೌನ್ ಆಯಿತು ಅಂದರೆ ಈ ರೇಂಜಲ್ಲೇ ಆಟ ಆಡೋ ಚಾನ್ಸಸ್ಸು ತುಂಬ ಇರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಯಾರ್ಯಾರು ಸೆಲ್ಲರ್ಸ್ ಇರ್ತಾರೆ ಇವರೆಲ್ಲ ಪುಟ್ನ ಸೆಲ್ ಮಾಡಿ ಕೂತಿರ್ತಾರೆ, ಪ್ಲಸ್ ಮೇಲ್ಗಡೆ ಸಿಇನ ಸೆಲ್ ಮಾಡಿ ಕೂತಿರ್ತಾರೆ. ಒಂದು ಸ್ಟ್ರ್ಯಾಂಗಲ್ ಆಗಿರ್ಬೋದು, ಸ್ಟ್ರಾಡಲ್ ಆಗಿರ್ಬೋದು, ಆ ಥರ ಮಾಡಿ ಅಗ್ರೆಸಿವ್ ಆಗಿ ಮಾಡಿ ಕೂತ್ಕೊಬಿಡ್ತಾರೆ. ಸೊ ಆ ಟೈಮಲ್ಲಿ ಮಾರ್ಕೆಟ್ ಇದೇ ರೇಂಜಲ್ಲಿ ಆಟ ಆಡೋದು, ಇಲ್ಲಾಂದರೆ ಮೇಲೋಗಿ ಕೆಳಗಡೆ ಬರೋದು. ಇವಾಗ ಹೆಂಗೆ ಈ ಥರ ಮೇಲೋಗೋದು ಕೆಳಗಡೆ ಬರೋದು ಆ ಥರ ಆಡ್ತಾ ಇದೆ. ವಿಕ್ಸು ಕೂಡ 15 ಆಗಿದೆಯಲ್ವಾ. ಸೊ ಅದಕ್ಕೋಸ್ಕರನೇ ಗ್ಯಾಪ್ ಡೌನ್ ಆಯಿತು ಅಂದರೆ ಈ ಲೆವೆಲಲ್ಲೇ ಮಾರ್ಕೆಟ್ ಆಟ ಆಡೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ದಿನ ಬೇಕಾಗುತ್ತೆ, ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ ಮಾರ್ಕೆಟು ಮೇಲ್ಗಡೆ ಬ್ರೇಕ್ಔಟ್ ಆಗಲಿ ಕೆಳಗಡೆ ಬ್ರೇಕ್ ಡೌನ್ ಆಗೋಕ್ಕೆ. ಅಕಸ್ಮಾತ್ ನಾಳೆ ಗ್ಯಾಪ್ ಡೌನ್ ಆಗಿ ಈ ಲೆವೆಲಲ್ಲೇ ಆಟ ಆಡ್ತು ಅಂದರೆ
ಫ್ಲ್ಯಾಟು ಇಲ್ಲಾಂದರೆ ಸ್ವಲ್ಪ ಗ್ಯಾಪ್ ಅಪ್ ಆಯಿತು ಅಂದರೆ ಅರೌಂಡ್ 22,150 ಇಲ್ಲ 180 ತನಕ ಹೋಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟಲ್ಲಿ, ಅಕಸ್ಮಾತ್ ಫ್ಲ್ಯಾಟು ಇಲ್ಲ ಗ್ಯಾಪ್ ಅಪ್ ಆಯಿತು ಅಂದರೆ. ಸೊ ನಾನು ರೇಂಜ್ ಇವಾಗ ಏನು ಹೇಳಿದ್ದೀನಿ, ಈ ರೇಂಜಲ್ಲಿ ನಾನು ನೋಡ್ದಂಗೆ ಇವಾಗ ತಕ್ಷಣಕ್ಕೆ ಯಾವುದೂ ಸೆಲ್ಲಿಂಗ್ ಬರೋ ಚಾನ್ಸಸ್ ಇಲ್ಲ. ಈ ವೀಕಲ್ಲಿ ಏನಾರ ಬಂತು ಅಂದರೆ ಬರ್ಬೋದು, ಬಟ್ ದೊಡ್ಡ ಸೆಲ್ಲಿಂಗ್ ಬಂತು ಅಂದರೆ ಈ ವೀಕ್ ಪೂರ ನಾವು ಮೇಯ್ನ್ ಒಂದು 3 ಇಂದ 4 ಡೇಸು ಕಾಯಬೇಕು. ಮಾರ್ಕೆಟ್ ಯಾವ ಥರ ಕೆಳಗಡೆ ಬಂದ್ರೂ ಕೂಡ ಯಾವ ರೇಂಜಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ, ಕೆಳಗಡೆನೇ ಹೋಗ್ತಾ ಇದೆಯಾ ಇಲ್ಲಾಂದರೆ ಒಂದು ಪುಲ್ ಬ್ಯಾಕ್ ಬಂದು ಮೇಲೆ ಹೋಗ್ತಾ ಇದೆಯಾ ಅಂತ ನಾವು ಒಂದು ರೇಂಜಲ್ಲಿ ನೋಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ತಕ್ಷಣಕ್ಕೆ ಯಾವುದೇ ಥರ ಸೆಲ್ಲಿಂಗು ಕಾಣಿಸ್ತಾ ಇಲ್ಲ. ಬೈಯಿಂಗ್ ಸೈಡೇ ಸ್ವಲ್ಪ ಪೊಸಿಷನ್ ನಾನು ನೋಡಿದ ಪ್ರಕಾರ ಇದೆ. ದಯವಿಟ್ಟು ನೀವು ಕೆಳಗಡೆ ತಿಳಿಸ್ಕೊಡಿ ನಿಮ್ಗೆ ಯಾವ ಥರ ಮಾರ್ಕೆಟ್ ನಾಳೆ ಅನ್ನಿಸ್ತಾ ಇದೆ, ಯಾವ ಥರ ನೀವು ಟ್ರೇಡ್ ಮಾಡ್ತೀರಾ. ತುಂಬ ಜನ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ದಾರೆ, ರಿಯಲಿ ಅಪ್ರಿಷಿಯೇಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಯಾರ್ಯಾರು ಕಮೆಂಟ್ ಮಾಡ್ತಾರಲ್ಲ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನಿಮ್ಗೆ ಯಾವುದೇ ಥರ ಮಾರ್ಕೆಟ್ ವರ್ಕ್ ಆಗುತ್ತೆ, ಪ್ಲಸ್ ನೀವು ಯಾವುದೇ ಥರ ಟ್ರೇಡ್ ಮಾಡ್ತೀರಾ, ಯಾವ ಲಾಜಿಕಲ್ ಟ್ರೇಡ್ ಮಾಡ್ತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಪ್ಲಸ್ ಈ ವಿಡಿಯೋ ಏನಾರು ಇಷ್ಟ ಆಯಿತು ಅಂದರೆ ಇಲ್ಲಿವರೆಗೆ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಆ್ಯಕ್ಟಿವ್ ಇರ್ತೀನಿ, ಯಾವುದೇ ಥರ ಅಪ್ಡೇಟ್ ಆಗುತ್ತೆ ಅಂತೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ಇನ್ಸ್ಟಾಗ್ರಾಮು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.